ಚರಣ್ ಸರ್ ನಮಸ್ತೆ. ಸೊ ಇವತ್ತು ನಾವು ಡಿಸ್ಕಷನ್ ಅಲ್ಲಿ ಡಾಕ್ಟರ್ ಪೂಜಾ ಮೇಡಮ್ ಅವ್ರ ಜೊತೆನಲ್ಲಿ ಕೂತ್ಕೊಂಡು ನಿಮ್ಮ ಒಂದು ಸಿಗ್ನೇಚರ್ ಬಗ್ಗೆ ಅನಾಲಿಸಿಸ್ ಮಾಡಿದ್ರು. ಸೊ ಸಿಗ್ನೇಚರ್ ಅದನ್ನ ನೋಡ್ಬಿಟ್ಟು ಹೇಳಿದ್ರು, ಇದರಲ್ಲಿ ನೀವು ಸಾಕಷ್ಟು ಹರ್ಡಲ್ಸ್ನ ಫೇಸ್ ಮಾಡಿದ್ದೀರಾ ಆ್ಯಂಡ್ ಈ ಸಿಗ್ನೇಚರು ನಿಮ್ಮ ಗ್ರೋತಿಗೆ ರಿಮಾರ್ಕ್ ಆಗೋದಿಲ್ಲ. ಸೊ ಅಂದರೆ ನೀವು ನೋಡ್ತಿರೋಂಥ ಒಂದು ಗ್ರೋತು ಇದರಲ್ಲಿ ನಾವು ಕಾಣ್ಲಿಕ್ಕೆ ಆಗಲ್ಲ ಆ್ಯಂಡ್ ಎಷ್ಟು ಥರ ಪ್ರಾಬ್ಲಮ್ಸ್ ಆಲ್ರೆಡಿ ನೀವು ಫೇಸ್ ಮಾಡಿದ್ದೀರಾ ಅಂತೇಳಿ ಹೇಳಿದ್ದಾರೆ. ಈಗ ಅದ್ರ ಜೊತೆಯಲ್ಲಿ ಆ ಸಿಗ್ನೇಚರ್ನ ಪ್ಲಸ್ ನಿಮ್ಮ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಿಬಿಟ್ಟು ಮೇಡಮ್ ಅವರು ನಿಮಗೆ ನಿಮ್ಮ ಒಂದು ಲೈಫ್ ಗ್ರೋತು ಕರಿಯರ್ ಡೆವಲಪ್ ಆಗಲಿಕ್ಕೆ ಅಥವಾ ನೀವೊಂದು ಚೆನ್ನಾಗಿ ಈಸಿಲಿ ಎಫರ್ಟ್ಲೆಸ್ಲಿ ಮುಂದೆ ಹೋಗ್ಲಿಕ್ಕೆ ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡಲಿಕ್ಕೆ ಈಗ ಒಂದು ಸಿಗ್ನೇಚರ್ನ ಡಿಸೈನ್ ಮಾಡಿದ್ದಾರೆ, ರೈಟ್? ಸೊ ಇವಾಗ ಜಸ್ಟ್ ವಿ ವಿಲ್ ವಿಟ್ನೆಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಸಿಗ್ನೇಚರ್. ಅಂದರೆ ಮುಂಚೆ ನೀವು ಮಾಡ್ತಿದ್ದು ಮತ್ತು ಮೇಡಮ್ ಅವ್ರು ಮಾಡಿಕೊಟ್ಟಿರೋಂಥ ಸಿಗ್ನೇಚರ್ಗೆ ಏನು ವ್ಯತ್ಯಾಸ ಇದೆ ಆ್ಯಂಡ್ ಎನರ್ಜಿ ಯಾವ ರೀತಿ ಇದೆ ಅಂತ ತೋರಿಸಲಿಕ್ಕೆ ಒಂದು ಸಿಂಪಲ್ ಡೆಮಾನ್ಸ್ಟ್ರೇಷನ್. ಓಕೆ ಸರ್, ಎರಡು ಕಾಲು ಜೋಡಿಸ್ಕೊಂಡು ಕೈನ ಐತ್ರಿ ಹಿಂಗೆ ಲಾಕ್ ಮಾಡ್ಕೋಬೇಕು. ಓಕೆನಾ ಸರ್? ಹಾಂ, ರೈಟ್, ಕರೆಕ್ಟ್, ಫೈನ್. ಸೊ ಇಲ್ಲಿ ಲಾಕ್ ಮಾಡ್ಕೊಂಡಿರೋದು ನಾನು ಇಲ್ಲಿಂದ ಸ್ವಲ್ಪ ಎನರ್ಜಿ ಹಾಕ್ತೀನಿ, ನಿಮ್ಮ ಬಾಡಿ ಬ್ಯಾಲೆನ್ಸ್ ನಿಮ್ಮ ಎನರ್ಜಿ ಮೇಲೆ. ಓಕೆನಾ? ಸೊ ಇಲ್ಲಿಂದ ಎನರ್ಜಿ ಹಾಕ್ತೀನಿ ಎಟ್ ದ ಕೌಂಟ್ ಆಫ್ 1, 2 and 3. ಏನಾಗ್ತಿದೆ ಸರ್? ಡೌನ್ ಆಗ್ತಿದೆ. ಡೌನ್ ಆಗ್ತಿದೆಯಲ್ಲ ಎನರ್ಜಿ. ಇದು ನಾನು ಬೇಸಿಕ್ ಆಗಿ ನಾನು ನೋಡಿದ್ದೀಗ, ರೈಟ್? ಇವಾಗ ಮೇಡಮ್ ಡಿಸೈನ್ ಮಾಡಿಕೊಟ್ಟಿರೋಂಥ ಸಿಗ್ನೇಚರ್ ಏನಿದೆ ಅದನ್ನ ಮುಟ್ಟಿ ಸರ್, ಕರೆಕ್ಟ್ ಅಲ್ವಾ? ಸೊ ಆ ಸಿಗ್ನೇಚರ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ, ರೈಟ್? ಜಸ್ಟ್ ಮುಟ್ಟಿದ್ದೀರಾ ಒಂದು ಸೆಕೆಂಡ್ ಅಷ್ಟೇ. ಎಟ್ ದ ಕೌಂಟ್ ಆಫ್ 1, 2 and 3. ನೋಡಿ ಸರ್, ಎನರ್ಜಿ ನೋಡಿ ಮ್ಯಾಕ್ಸಿಮಮ್ ಹೇಗಿದೆ ಎನರ್ಜಿ? ಎನರ್ಜಿ ಬಾಡಿ ಬ್ಯಾಲೆನ್ಸ್ ಸ್ವಲ್ಪ ಆಗಿದ ತಕ್ಷಣ ಹೋಯ್ತು, ಫುಲ್ ಎನರ್ಜಿ ಹಾಕಿದ್ರು ಬಾಡಿ ಬ್ಯಾಲೆನ್ಸ್ ಸೂಪರ್ ಆಗಿದೆ ಸರ್. ಈಗ ನಿಮ್ಮ ಮುಂಚೆ ಸಿಗ್ನೇಚರ್ ಏನಿತ್ತಲ್ಲ ಅದನ್ನ ಮುಟ್ಟಿ, ರೈಟ್? ಅದನ್ನ ಮುಟ್ಟಿದ್ದೀರಾ. ಲೆಟ್ ಅಸ್ ಚೆಕ್ ದ ಅಗೇನ್ ಬಾಡಿ ಬ್ಯಾಲೆನ್ಸ್ ಎನರ್ಜಿ ಎಟ್ ದ ಕೌಂಟ್ ಆಫ್ 1, 2 and 3. ನೋಡಿ ಡೌನ್ ಆಗ್ತದೆ ಸ್ವಲ್ಪ, ನೋಡಿ ಇನ್ನೊಂದ್ಸಲ ಹಾಕ್ತೀನಿ. 1, 2, 3. ಸ್ವಲ್ಪ ಎನರ್ಜಿಗೆ ನಿಮ್ಮ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇದು ಏನ್ ಆಗ್ತಿದೆ ಅಂತಂದ್ರೆ ಎನರ್ಜಿ ಯಾವ್ದು ಕೊಡ್ತಾ ಇದೆ ಅದು ನಿಮಗೆ ಗ್ರೋತ್ ಮಾಡುತ್ತೆ, ಎನರ್ಜಿ ಯಾವ್ದು ತೆಗಿತಾ ಇದೆ ಇದುವರೆಗೂ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಏನಾಗಿದೆ ಅಂತ. ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಆದಷ್ಟು ಬೇಗ ಈ ಸಿಗ್ನೇಚರ್ನ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಬ್ಯಾಂಕಲ್ಲಿ ಹೋಗಿ ಚೇಂಜ್ ಮಾಡಿ. ಸೊ ಅಲ್ಲಿಂದ 3 to 6 months ಯು ವಿಲ್ ಬಿ ಹ್ಯಾವಿಂಗ್ ಅ ರಿಮಾರ್ಕಬಲ್ ಗ್ರೋತ್ ಆ್ಯಂಡ್ ಲೈಫಲ್ಲಿ ಫ್ಲರಿಶ್ ಆಗಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ವೆಲ್ಕಮ್.